ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನನ್ನ ದಿನ ಹೆಂಗಿತ್ತಂತಂದು ನಿಮಗೂ ತೋರಿಸ್ತೇನೆ ಬರ್ರಿ. ಬೆಳಗ್ಗೆ ಎದ್ದು ಕಸ ಗುಡಿಸಿದ್ದೆ. ಗುಡಿಸಾದಿಂದ ಗಿಡಕ್ಕೂ ನೀರೆಲ್ಲ ಹಾಕಿ ಬಾಗಿಲ್ಗೂ ನೀರು ಹಾಕಿ ಒರೆಸಿ ರಂಗೋಲಿ ಹಾಕತ್ತೇನೆ. ರಂಗೋಲಿ ಎಲ್ಲ ಹಾಕಿದೆ. ರಂಗೋಲಿ ಹಾಕಿದಿಂದ ಮನೆಯೊಳಗಿಂದ ಕಸ ಗುಡ್ಸಾತೇನೆ. ಕಸ ಎಲ್ಲ ಗುಡಿಸಿದಾದಿಂದ ನಾಷ್ಟಕ್ಕೆ ಏನು ಮಾಡೋದಂತೇಳಿ ವಿಚಾರ ಮಾಡಿದೆ. ಇವತ್ತು ನಾಷ್ಟಕ್ಕೆ ರಾತ್ರಿ ಉಳ್ದಿದ್ದ ಅನ್ನಕ್ಕೆ ಮಸ್ತ್ ಒಗ್ಗರಣೆ ಹಾಕಿದ್ದೆ. ನಾನಂತೂ ಅನ್ನ ಉಳಿತಂದ್ರೆ ಈ ರೀತಿ ಒಗ್ಗರಣೆ ಹಾಕ್ತೇನೆ. ಅನ್ನ ಉಳಿಸೋದು ಕಮ್ಮಿ. ಯಾವಾಗಾರ ಅನ್ನ ಉಳಿತಂದ್ರೆ ಈ ರೀತಿ ಮಾಡ್ತೀನಿ. ನೀವೆಲ್ಲರೂ ಏನು ಮಾಡ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಟ್ರೈ ಮಾಡ್ತೀನಿ. ಅನ್ನ ಒಗ್ಗರಣೆ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ ಮಾಡಿದಿಂದ ಡೈರೆಕ್ಟ್ ಸಂಜೆಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ಸಂಜೆಗೆ ಮಳೆ ಶುರುವಾಗಿತ್ತು. ಮಳೆ ಬರೋದನ್ನು ನೋಡೋದಂದ್ರೆ ನಂಗೆ ಭಾಳ ಇಷ್ಟ. ಅದಾದಮೇಲೆ ಒಣಗಿದ್ದ ಬಟ್ಟೆ ಎಲ್ಲ ಮಡಿಚಿಟ್ಟೆ. ಅಡುಗೆಗೆ ತಯಾರಿ ಮಾಡಿಕೊಂಡೆ. ಇವತ್ತು ರಾತ್ರಿ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿದೆ. ಅದರ ಜೊತೆ ಬಿಸಿ ಬಿಸಿ ಚಪಾತಿ ಮಾಡಿದೆ. ಪಲ್ಯ ಮಾಡೋಕ್ಕೆ ಶೇಂಗಾ ಎಲ್ಲ ಹುರಿದಿಟ್ಕೊಂಡಿದ್ದೆ. ಮೊದಲು ಅದು ಶಪ್ಪಿ ಸುಲ್ಕೊಂಡೆ. ಆಮೇಲೆ ಸ್ವಲ್ಪ ಗುರಳೆಲ್ಲ ಹುರ್ಕೊಂಡೆ. ಬದ್ನಿಕಾಯಿ ಎಣ್ಗಾಯಿ ಮಾಡೋಕ್ಕೆ ಹೋಳು ಈ ರೀತಿ ಕಟ್ ಮಾಡ್ಕೊಳತ್ತೀನಿ. ಎಲ್ಲ ಬದ್ನಿಕಾಯಿನೆಲ್ಲ ಕಟ್ ಮಾಡಿಟ್ಕೊಂಡೆ. ಆಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ ಎಲ್ಲನೂ ಕಟ್ ಮಾಡಿ ಪಲ್ಯ ಒಗ್ಗರಣೆ ಹಾಕೋಕ್ಕೆ ರೆಡಿ ಮಾಡಿಕೊಂಡೆ. ನೀವೆಲ್ಲರೂ ಯಾವ ರೀತಿ ಬದ್ನಿಕಾಯಿ ಪಲ್ಯ ಮಾಡ್ತೀರಿ ಅನ್ನೋದನ್ನು ಹೇಳ್ರಿ. ಚಪಾತಿ ಹಿಟ್ಟನ್ನು ಕಲಿಸಿ ಇಟ್ಟೆ. ಒಗ್ಗರಣೆ ಹಾಕತ್ತೀನಿ. ಬದ್ನಿಕಾಯಿ ಎಣ್ಗಾಯಿ ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಟ್ ಮಾಡಿಟ್ಟಿದ್ದ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಸಿ ಖಾರನೂ ಹಾಕಿದೆ. ಅರಿಶಿನನೂ ಹಾಕಿದೆ. ಗುರಳ್ ಪುಡಿ ಹಾಕಿದೆ. ಶೇಂಗಾ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನೂ ಹಾಕಿದೆ. ಹಾಕೆಲ್ಲ ಮಿಕ್ಸ್ ಮಾಡಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಿಚನ್ ಕಿಂಗ್ ಮಸಾಲ ಹಾಕಿ ಎಲ್ಲ ಮಿಕ್ಸ್ ಮಾಡಿದೆ. ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿನೂ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದೆ. ಸ್ವಲ್ಪದ ಒಗ್ಗರಣೆ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಒಂದು 5 ನಿಮಿಷ ಆದಿಂದ ಕಟ್ ಮಾಡಿಟ್ಟಿದ್ದ ಬದ್ನಿಕಾಯಿಗೆ ಅದೆಲ್ಲ ಸ್ಟಫಿಂಗ್ ತುಂಬಾತೀನಿ. ತುಂಬಿ ಒಂದು ಸ್ವಲ್ಪ ನೀರು ಹಾಕಿ ಲೋ ಫ್ಲೇಮ್ದಾಗ ಕುದಿಯಾಕಿಟ್ಟೆ. ಲಿಡ್ ಕ್ಲೋಸ್ ಮಾಡಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಉಳ್ಳಿ ಮಾಡಿ ಚಪಾತಿ ಲಟ್ಸಾತೀನಿ. ಚಪಾತಿ ಎಲ್ಲ ಲಟ್ಟಿಸಿ ಚಪಾತಿ ಎಲ್ಲ ಬೇಯಿಸೋ ತನಕ ಬದ್ನಿಕಾಯಿ ಪಲ್ಯ ಕುದಿಯಾಕಿಟ್ಟಿದ್ದೆ ಲೋ ಫ್ಲೇಮ್ದಾಗ. ಬದ್ನಿಕಾಯಿ ಪಲ್ಯನೂ ಕುದೀತಲ್ಲಿ ಮಟ. ನೀವು ಈ ರೀತಿ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾನು ಟ್ರೈ ಮಾಡ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಸಪೋರ್ಟ್ ಮಾಡಿರಿ. ಇವತ್ತಿನ ಡಿನ್ನರ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಚಪಾತಿ, ಅನ್ನ, ಸಂಡ್ಗಿ, ಮಜ್ಜಿಗೆ ಮೆಣಸಿನ್ಕಾಯಿ, ಹಪ್ಪಳ, ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ ಟೇಸ್ಟ್ ಮಸ್ತ್ ಆಗಿತ್ತು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.